ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ನಿಮ್ಮೊಂದಿಗೆ ಒಂದು ಒಳ್ಳೆ ಕಾಫಿ ಜೊತೆ ವಿತ್ ಒಂದು ಒಳ್ಳೆ ಹಗ್ ಜೊತೆ ನಿಮ್ಮ ಸುಮ. ಹಲೋ ಡಿಯರ್ಸ್, ಒಂದು ಒಳ್ಳೆ ನಗು ಮೂಡಿಸಿ ಒಮ್ಮೆ. ನಾನು ನಿನ್ನೆ ವ್ಯಾಲೆಂಟೈನ್ಸ್ ವೀಕ್ ಬಗ್ಗೆ ಸಿಂಪಲ್ ಆಗಿ ಹೇಳಿದೆ. ಈ ದಿನ ಎಲ್ಲರೂ ಕೇಳಿರುವುದೇ ಅಥವಾ ಓದಿರುವುದೇ. ಎರಡು ಪುಟ್ಟ ಕತೆ ಹೇಳಲು ಇಚ್ಛಿಸುವೆ ಸ್ನೇಹಿತರೆ. ಒಂದು ಓ ಎನ್ರಿ ಅವರ ದ ಗಿಫ್ಟ್ ಆಫ್ ದಿ ಮ್ಯಾಗಿ, ಮತ್ತೊಂದು ಆಸ್ಕರ್ ವೈಲ್ಡ್ ಅವರ ದ ನೈಟಿಂಗೇಲ್ ಆನ್ ದ ರೋಸ್. ಮತ್ತೊಂದು ನಾ ಕಣ್ಣಾರೆ ಕಂಡಿರುವ ಒಂದು ಅದ್ಭುತವಾದ ಬದುಕಿನ ಕತೆ. ಕಾರಣ ಪ್ರೀತಿಯ ಪ್ರಾಮುಖ್ಯತೆ, ಪ್ರೀತಿ ಏನನ್ನು ಕೇಳುತ್ತೆ ಎಂಬುದನ್ನು ನಾವು ಒಮ್ಮೆ ಅರಿಯಲು. ಆತ್ಮೀಯರೇ, ಮೊದಲು ಆಸ್ಕರ್ ವೈಲ್ಡ್ ಅವರ ದ ನೈಟಿಂಗೇಲ್ ಮತ್ತು ರೋಸ್ ಕಥೆಯನ್ನು ಕೇಳುವ. ತನ್ನ ಪ್ರೀತಿಯನ್ನು ಗಳಿಸಲು ಒಬ್ಬ ಹುಡುಗ ತನ್ನ ಪ್ರೊಫೆಸರ್ ಮಗಳೊಂದಿಗೆ ಡ್ಯಾನ್ಸ್ ಆಡಲು ಇಚ್ಛಿಸಿದಾಗ ಆ ಹುಡುಗಿ ಕೇಳುವ ಬಹುಮಾನ ಕೆಂಪು ರೋಸ್. ರೆಡ್ ರೋಸ್ಗಾಗಿ ಆ ಹುಡುಗ ಊರೆಲ್ಲ ಸುತ್ತಿ ಸಿಗದಿದ್ದಾಗ ದುಃಖಭರಿತನಾಗಿ ತನ್ನ ಮನೆಯ ಕಿಟಕಿ ಬಳಿ ದುಃಖಿಸುವಾಗ, ಹುಣ್ಣಿಮೆಯ ರಾತ್ರಿಯಲ್ಲಿ ಆ ಹುಡುಗನ ಮನೆಯ ತೋಟದಲ್ಲಿರುವ ಗಿಡದಲ್ಲಿ ಕುಳಿತು ಆಡುತ್ತಿರುವ ಒಂದು ಪುಟಾಣಿ ಪಕ್ಷಿ ನೈಟಿಂಗೇಲ್. ಈ ಹುಡುಗನ ದುಃಖ ಕೇಳಿ ಆ ಪುಟಾಣಿ ಪಕ್ಷಿ ಆ ತೋಟದಲ್ಲಿದ್ದ ಬಿಳಿ ರೋಸ್ ಗಿಡದ ಮೇಲೆ ಕುಳಿತು ಗಿಡದ ಮುಳ್ಳನ್ನು ತನ್ನ ಹೃದಯಕ್ಕೆ ತಾಗಿಸಿ ನೋವಿದ್ದರೂ ಹಾಡು ಹಾಡುತ್ತಲೇ ಅದು ಕೊನೆ ಹೆಸರು ಎಳೆಯುತ್ತೆ. ಆ ಬಿಳಿ ಹೂವು ಪುಟಾಣಿ ಪಕ್ಷಿಯ ರಕ್ತದಿಂದ ಕಡು ಕೆಂಪಾಗುತ್ತೆ. ಮುಂಜಾನೆ ಆ ಹುಡುಗನಿಗೆ ಆ ಕಡು ಕೆಂಪು ರೋಸ್ ಸಿಗುತ್ತೆ. ಆ ಹೂವನ್ನು ತೆಗೆದುಕೊಂಡು ಬಹಳ ಆತುರತೆಯಿಂದ, ಬಹಳ ಖುಷಿಯಿಂದ ಆ ಹುಡುಗಿಗೆ ಕೊಡಲು ಹೋದಾಗ, ಆ ಹುಡುಗಿ ಆಗಾಗಲೇ ಒಬ್ಬ ಶ್ರೀಮಂತ ವ್ಯಕ್ತಿ ಕೊಟ್ಟ ವಜ್ರಾಭರಣ ಧರಿಸಿ ಡ್ಯಾನ್ಸ್ ಆಡಲು ಸಿದ್ಧಗೊಂಡಿರುವಾಗ ಈ ಹೂವನ್ನು ಮತ್ತು ಈ ಹುಡುಗನ ಬೇಡಿಕೆ ಆ ಹುಡುಗಿ ತಿರಸ್ಕರಿಸ್ತಾಳೆ. ಇದರಿಂದ ನೊಂದ ಈ ಹುಡುಗ, ಸ್ನೇಹಿತರೆ, ಈ ಹುಡುಗನ ಪ್ರೀತಿಯ ದುಃಖ ನಿಜವೆಂದು ತಿಳಿದು ಆ ಪುಟ್ಟ ಪಕ್ಷಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಕೆಂಪು ಮಾಡಿದ ಆ ಹೂವನ್ನು, ಅದರ ಮೌಲ್ಯವನ್ನು ತಿಳಿಯದೆ ಎಸೆದು ಹೋದ ಅವನ ಮನಸ್ಥಿತಿ ನಾವು ನೋಡ್ತೇವೆ. ಪಕ್ಷಿಯ ತ್ಯಾಗವನ್ನು ವ್ಯರ್ಥವಾಗಿ ಎಂದೆಣಿಸಿದ ಆ ಮನೋಭಾವ, ಪಕ್ಷಿಯ ನಿಜವಾದ ತ್ಯಾಗ ಪ್ರೀತಿಯ ಭಾವನೆಗೆ ಸ್ಪಂದಿಸದ ಆ ಹುಡುಗ ಅಲ್ಲಿ ಹೂ ಎಸೆದು ಆತ ಪ್ರೀತಿಯ ಭಾವನೆಗೆ ಅಸಮರ್ಥನೆಂದು ಕಾಣಿಸ್ತಾನಲ್ವಾ ಸ್ನೇಹಿತರೆ. ಈಗ ಎರಡನೇ ಕತೆ, ಓ ಎನ್ರಿ ಬರೆದಿರುವ ದ ಗಿಫ್ಟ್ ಆಫ್ ದಿ ಮ್ಯಾಗಿ. ಈ ಕಥೆಯನ್ನು ನಾವು ನೋಡುವುದಾದರೆ ಡೆಲ್ಲಾ ಮತ್ತು ಜಿಮ್ ಯಂಗ್ ಎಂಬ ಇಬ್ಬರು ಚಿಕ್ಕ ವಯಸ್ಸಿನ ದಂಪತಿಗಳ ಕುರಿತಾಗಿದೆ. ಬಡತನ, ಚಿಕ್ಕ ಮನೆ, ಇಬ್ಬರದೂ ಚಿಕ್ಕ ಉದ್ಯೋಗ. ಕ್ರಿಸ್ಮಸ್ ಬಂದಿದೆ, ಗಿಫ್ಟ್ ಒಬ್ಬರಿಗೊಬ್ಬರು ಕೊಟ್ಟು ಕೊಳ್ಳಲು ಬೇಕಾದ ಹೆಚ್ಚಿನ ಹಣವಿಲ್ಲದ ಜೀವನ. ತೀವ್ರ ಬಡತನದಲ್ಲಿದ್ದರೂ ಪರಸ್ಪರ ಅಪಾರ ಪ್ರೀತಿ ಹೊಂದಿರುವ ಡೆಲ್ಲಾ ಮತ್ತು ಜಿಮ್ ಎಂಬ ದಂಪತಿಗಳ ತ್ಯಾಗಮಯ ಈ ಕತೆ. ಕ್ರಿಸ್ಮಸ್ ಗಿಫ್ಟ್ ಪರ್ಚೇಸ್ ಮಾಡಲು ಹಣವಿಲ್ಲದ ಡೆಲ್ಲಾ ತನ್ನ ಸುಂದರ ನೀಳವಾದ ಸೊಬಗುಳ್ಳ ಕೂದಲನ್ನು ಮಾರಿ $20 ಪಡೆದು ಜಿಮ್ ಬಳಿ ಇರುವ ವಾಚಿಗೆ ಚೈನ್ ಖರೀದಿಸುತ್ತಾಳೆ. ಜಿಮ್ ತನ್ನ ಬಳಿ ಇದ್ದ ಚಿನ್ನದ ಗಡಿಯಾರ ಮಾರಿ ತನ್ನ ಹೆಂಡತಿಯ ಕೂದಲಿಗೆ ಒಪ್ಪುವ ಕ್ಲಿಪ್ ವಿತ್ ಕೂಮ್ ಖರೀದಿ ಮಾಡುವ ಈ ತ್ಯಾಗದ ಮೂಲಕ ಅವರು ಪರಸ್ಪರ ಪ್ರೀತಿಯನ್ನು ಸಾಬೀತುಪಡಿಸ್ಕೊಳ್ತಾರೆ. ಈ ಎರಡು ಮೇಲಿನ ಕಥೆಗಳನ್ನು ನಾನು ಗೂಗಲ್ ಸಹಾಯದಿಂದ ಪಡೆದೆ. ಇಲ್ಲಿ ಆ ಮೂಲಕವಾಗಿ ನಾವು ಈ ಕಥೆಯನ್ನು ಒಂದು ಚಿಕ್ಕ ವಿಮರ್ಶಾತ್ಮಕವಾಗಿ ಒಂದು ಚಿಕ್ಕ ನೋಟಲ್ಲಿ ನಾನು ಬರೆದಿದ್ದೀನಿ. ಇಲ್ಲಿ ಎರಡು ಪ್ರೀತಿಯ ಮುಖಗಳನ್ನು ನಾನು ತೋರಿಸಿದ್ದೇನೆ. ಒಂದು ಅರಿವಿಲ್ಲದ ಒಂದು ಪುಟ್ಟ ಪಕ್ಷಿ ನಿಜವಾದ ಪ್ರೀತಿ ಏನೋ ಎಂದು ತಿಳಿದು ಅದು ಹಾಡು ಹಾಡುತ್ತಲೇ ತನ್ನ ಹೃದಯಕ್ಕೆ ಮುಳ್ಳನ್ನು ಚುಚ್ಚಿಸಿಕೊಂಡು ಪ್ರಾಣ ತೆತ್ತಿ ಬಿಳಿ ಗುಲಾಬಿ ಹೂವನ್ನು
ಕಡು ಕೆಂಪು ಮಾಡಿದೆ. ಇನ್ನೊಂದು ಕಡೆ ಒಂದು ಚಿಕ್ಕ ವಯಸ್ಸಿನ ದಂಪತಿಗಳು ತಮ್ಮ ಪ್ರೀತಿಯನ್ನು ಸಾಬೀತು ಮಾಡಿಕೊಳ್ಳಲು ತಮ್ಮಲ್ಲಿದ್ದಂತಹ ವಸ್ತುಗಳನ್ನು ಮಾರಿ ಅವರು ಎದುರು ಬದರಾಗಿ ನಿಂತಿದ್ದಾರೆ. ಈಗ ಮೂರನೇದು ನೈಜ ಘಟನೆಯನ್ನು ಕೇಳಿಸ್ಕೊಳ್ಳಿ. ನಾನು ಸ್ವತಃ ಕಂಡ ತ್ಯಾಗಮಯಿ ಅಮ್ಮನ ಕತೆ. ನಮ್ಮ ಊರಿನ ಸಮೀಪದಲ್ಲಿರುವ ನಗರದಲ್ಲಿ ನಡೆದ ಘಟನೆ. ಆಕ್ಸಿಡೆಂಟಲ್ಲಿ ಯವನಸ್ಥ ಮಗನ 2 ಕಣ್ಣುಗಳು ದೃಷ್ಟಿಹೀನವಾಗಿದೆ. ಈ ಮಾತನ್ನ ಆಕೆ ಕೇಳಿ ಮಗನಿಗೆ ಬದುಕಿಗೆ ತುಂಬಾ ಅಗತ್ಯ ಎಂದು ತಿಳಿದು ಮಧ್ಯಮ ವರ್ಗದ ತಾಯಿ ಒಬ್ಬರು ತನ್ನೆರಡು ಕಣ್ಣನ್ನು ತನ್ನ ಮಗನಿಗೆ ದಾನ ಮಾಡಿ ಮಗನಿಗೆ ದೃಷ್ಟಿ ಬರುವಂತೆ ಮಾಡಿಬಿಟ್ರು. ಹೃದಯ ಮನಮುಟ್ಟುವ ತಾಯಿಯ ಪ್ರೀತಿ ತ್ಯಾಗ. ಈ ದಿನ ಮಗ ಒಂದು ಉನ್ನತ ಸ್ಥಾನದಲ್ಲಿರುವ ತಾಯಿ ದೃಷ್ಟಿ ಇಲ್ಲದೆ ತನ್ನ ಮಗನ ಕುಟುಂಬದಲ್ಲಿ ತ್ಯಾಗಕ್ಕೆ ಪ್ರೀತಿಗೆ ತಾಯಿ ಪ್ರೀತಿಗೆ ಆದರ್ಶವಾಗಿ ಸಮಾಧಾನದಿಂದ ಬದುಕುತ್ತಿರುವರು. ನೋಡಿ ಸ್ನೇಹಿತರೆ, ಈ 2 ಕತೆ ಪ್ರೀತಿ ತ್ಯಾಗವನ್ನ ಪರಸ್ಪರ ತೋರಿಸಿದರೆ ವಾಸ್ತವವಾಗಿ ಇಲ್ಲಿ ತಾಯಿಯು ಅದ್ಭುತ ಪ್ರೀತಿ ತ್ಯಾಗವನ್ನ ನಾವು ನೋಡ್ತಾ ಇದ್ದೇವೆ. ಬದುಕಿನ ಹಂತಗಳಲ್ಲಿ ಪ್ರೀತಿ ತ್ಯಾಗ ಇವೆಲ್ಲವೂ ಅತ್ಯಮೂಲ್ಯ. ಹಾಗಾಗಿ ನಾವು ಪ್ರೀತಿಯನ್ನ ಕೇವಲವಾಗಿ ನೋಡದೆ ಗೌರವಿಸುವ ಪ್ರತಿಯೊಬ್ಬರ ಸಂಬಂಧಗಳ ಪ್ರೀತಿಯು ಅತ್ಯಮೂಲ್ಯವೇ. ಯಾವುದೇ ಸಂಬಂಧಗಳಿಂದ ಹೊರಬರುವ ಮುಂಚೆ ಯೋಚಿಸುವ ಸ್ನೇಹಿತರೆ. ಹೀಗೆ ನಿಮ್ಮೊಂದಿಗೆ ಹಂಚಿಕೊಳ್ಬೇಕನ್ನಿಸ್ತು. ಥ್ಯಾಂಕ್ ಯು. ಟೇಕ್ ಕೇರ್. ಗಾಡ್ ಬ್ಲೆಸ್.